ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ವರ್ಷ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗೋಕ್ಕಿಂತ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಡೈಲಿ ವ್ಲಾಗ್ ಮಾಡ್ತೀನಿ ಅವ್ನು ಮಾಡೋಕ್ಕಾಯ್ತಿಲ್ಲ. ಸೊ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಅಣ್ಣಂದು ಬರ್ತಡೇ. ಸೊ ಹ್ಯಾಪಿ ಬರ್ತಡೇ ಧ್ರುವ. ಥ್ಯಾಂಕ್ ಯು. ಸೊ ಫುಲ್ ಖುಷಿ ಆಗ್ತೈತೆ ನಂಗಂತವೇ. ನನ್ನ ಬರ್ತಡೇಗೂ ಇಷ್ಟು ಖುಷಿ ಆಗಲ್ಲ, ಅಷ್ಟು ಖುಷಿ ಆಗ್ತೈತೆ ನನಗೆ. ತಗೊಳ್ತಿಲ್ಲ ತಿನ್ನೋಕ್ಕೆ ನಾವು ಅದಕ್ಕೆ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣಂಗೆ ತುಂಬ ಇಷ್ಟ, ಆವಾಗಿಂದ ಹೋಗ್ಬೇಕು ಅಂತ ಅಂತಿದ್ದ. ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಅಣ್ಣ ಹೋಗಲೇಬೇಕು ಅಂತಂದ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ. ಸೊ ನಮ್ಮ ಅಣ್ಣಗೆ ಅದೇನೋ ಮಾದೇಶ್ವರ ಬೆಟ್ಟ ಅಂದರೆ ಸಾಕು, ಹಂಗೆ ಮ್ಯಾಗ್ನೆಟ್ ಎಳೀತಲ್ಲ ಆ ಥರ ಎಳೀತಿರುತ್ತೆ ಅವನಿಗೆ. ತುಂಬ ಇಷ್ಟ. ಆಲ್ಮೋಸ್ಟ್ ಅವನು ಒಂದು ತಿಂಗಳಿಂದ ಹೋಗಬೇಕು ಅಂತಲೇ ಇದ್ದ, ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಸೊ ಏನು ಹೇಳ್ತಿದ್ರು? ತುಂಬ ಖುಷಿ ಆಗ್ತದೆ ದೇವಸ್ಥಾನಕ್ಕೆ ಹೋಗ್ತಿರೋದು. ಬರ್ತಾರೆ ಅದಕ್ಕೆ ಮಾಮೂಲಿ ಬರ್ತಿರುತ್ತೆ. ಸೊ ಇವಾಗ ನಾನು ನಮ್ಮ ಅಣ್ಣ 3 ಸೀಟ್ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಬರೋಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವರು, ಅದಕ್ಕೋಸ್ಕರ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಗಾಯ್ಸ್, ಇವಾಗ ಬಸ್ ಹತ್ರ ಬಂದ್ರಿ, ಇವಾಗ ಬೆಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಗೈಸ್, ಫೈನಲ್ ಆಗಿ ನಾವು ಮಾದೇಶ್ವರ ಬೆಟ್ಟಕ್ಕೆ ಬಂದ್ರಿ. ಸೊ ಈಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮನ್ನು ತೋರಿಸ್ತೀನಿ ರೀ ಬಮ್ಮ. ಹಾಯ್ ಎಲ್ಲ, ಹೇಗೆ ಅನಿಸ್ತೈತೆ? ನಾನು ಓಂ ಶಕ್ತಿಗೆ ಬಂದಾಗೆಲ್ಲ ಹೇಳ್ಬೇಕು ಅಂತಂದರೆ ಇವಾಗ ಓಂ ಶಕ್ತಿಗೆ ಹೋಗ್ಬೇಕಾಗಿತ್ತು, ಅಮ್ಮ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಮಾದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ. ಸೊ ಬನ್ನಿ, ಒಳಗೆ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ. ಗಾಯ್ಸ್, ನೋಡ್ಬೋದು ಆಟ ಸಾಮಾನುಗಳು, ಸ್ಟೀಲ್ ಐಟಮ್ ಸಾಮಾನುಗಳು, ಪ್ರತಿಯೊಂದು ಕಳ್ಳೆ ಪುಡಿ ಆಗಲಿ ಎಲ್ಲನೂ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಗೈಸ್ ನೋಡ್ಬೋದು, ಅಷ್ಟು ಜನ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಒಳಗೆ ಹೋದಾಗ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಏನು ಅಂತ. ಸೊ ಇವಾಗ ಈ ಕಡೆ ಹೋಗ್ಬೇಕೋ ಈ ಕಡೆ ಹೋಗ್ಬೇಕೋ ಗೊತ್ತಿಲ್ಲ. ಈ ಕಡೆನಾ? ಈ ಕಡೆ ಹೋಗ್ಬೇಕಂತೆ ಗೈಸ್. ನಾನು ಬಂದು ಆಲ್ಮೋಸ್ಟ್ 5 ವರ್ಷ ಆಯಿತು ಇಲ್ಲಿಗೆ ಬಂದು. ಸೊ ಇವಾಗ ಬಂದಿದ್ದೀನಿ ನನ್ನ ದೇವಸ್ಥಾನಕ್ಕೆ. ಗೈಸ್, ಇಲ್ಲಿ ಗಣೇಶಾಸ್ತ್ರ ಎಲ್ಲ ಹೇಳ್ತಾರೆ ನೋಡಿ. ಜಾಸ್ತಿ ತಮಿಳಿಯನ್ಸೇ ಅನ್ಸುತ್ತೆ ಇರೋದು. ಸೊ ಹಂಗೂ ಗೊತ್ತಿಲ್ಲ, ಎಲ್ಲ ಬರೀ ತಮಿಳೇ ಮಾತಾಡ್ತಾವ್ರೆ. ಇಲ್ಲಿ ಪುಟ್ಟಿಗಳು, ಬಳೆ ಎಲ್ಲ ಮಾರ್ತಾರೆ. ಸೊ 5 ವರ್ಷ ಆದ್ಮೇಲೆ ಬಂದಿದ್ದೀನಲ್ಲ, ಎಲ್ಲ ಹೊಸ ಥರ ಕಾಣ್ತಿದೆ. ಈಗ ದರ್ಶನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಲಿಪ್ಪರ್ಗಳು ಬಿಡೋಕ್ಕೆ ಎಲ್ಲನೂ. ಸೊ ನಮಗೆ ಕಾಣ್ತಿದೇನೋ ಗೊತ್ತಿಲ್ಲ, ಬಿಸಿಲಿಗೆ ಅಷ್ಟು ಇದಾಗ ಕಾಣ್ತಿಲ್ಲ ಫೋನಲ್ಲಿ. ಡೈರೆಕ್ಟಾಗಿ ನೋಡೋಕೆ ಇಲ್ಲಿ ಹತ್ತಿರದಲ್ಲಿ ಇದೇನೋ ಅಂತ ಅನ್ಕೋಬೇಕು ನೋಡಿ. ಓಂ ಶಕ್ತಿಗೆ ಹೋಗೋರು ಫಸ್ಟ್ ಮಾದೇಶ್ವರ ಬೆಟ್ಟಕ್ಕೆ ಬಂದು ಹೋಗ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಓಂ ಶಕ್ತಿ ಅವರು ಇದ್ದಾರೆ ಇಲ್ಲಿ. ಸೊ ಇದು ಅದೇನೋ ದೊಡ್ಡ ಹಾಲು ಅಂತಾರೆ. ಜನ ಎಲ್ಲ ಇಲ್ಲೇ ಆಲ್ಟ್ ಆಗೋದು. ಗಾಸಿನ ಹರಕೆ ಹೊತ್ಕೊಂಡಿರೋರು ಇಲ್ಲಿ ಅಂದರೆ ಚಿನ್ನದ ರಥ, ಬೆಳ್ಳಿ ರಥ, ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿ ವಾಹನ. ಸೊ ಇಲ್ಲಿ ಬಂದು ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಅನಿಸುತ್ತೆ. ಗಾಯ್ಸ್ ಇವಾಗ ಕೊಡುತ್ತಾ ಬಂದ್ರಿ. ಗಾಯ್ಸ್, ಮೊದಲು ಇಲ್ಲಿ ಬಂದಾಗ ನಮ್ಮ ಅಣ್ಣ ಸ್ನಾನ ಮಾಡ್ತಿದ್ದ. ಇವಾಗ ಯಾರಲ್ಲಿ ಸ್ನಾನ ಹೆಚ್ಚಾಗಿ ಮಾಡ್ತಿಲ್ಲ. ಸೊ ನೋಡ್ಬೋದು ಎಲ್ಲ ಹಾವಂತೆ ಮರಿ ಅಂತೆ. ಮೊದಲು ಎಷ್ಟು ಗಜ ಅಂತಿದ್ರಲ್ಲಮ್ಮ ಸ್ನಾನ ಮಾಡೋಕ್ಕೆ. ಇಲ್ಲಿ ಜಾಗನೇ ಇರ್ತಿರಲಿಲ್ಲ ಗಾಯ್ಸ್. ನೋಡಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರೆ. ಸೊ ನಾವಿಲ್ಲಿ ಬೊಟ್ಟೆ ಹಿಡಿಸ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲೂ ಮಾದೇಶ್ವರ ದೇವರಿದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಏನು ಅಂತ. ಗಾಯ್ಸ್, ಫೈನಲ್ ಆಗಿ ಬಟ್ಟೆ ಹಾಕಿಸ್ಕೊಂಡು ಬಂದೆ. ಸಖತ್ತಾಗೈತೆ, ನಂಗೆ ತುಂಬ ಇಷ್ಟ. ಮಾದೇಶ್ವರ ಬೆಟ್ಟಕ್ಕೆ ಬಂದಿತ್ತು ಹಾಕಿಸ್ಕೊಳಕ್ಕೆ. ಸೊ ಕೇಳಿ ಹಾಕಿಸ್ಕೊಂಡಿತ್ತು. ಅವರೇ ಹಾಕೋರು, ನನಗೆ ಗೊತ್ತಿಲ್ಲದೆ ಕೇಳಿದೆ ನನಗೂ ಹಾಕಿ ಅಂತ. ಸೊ ಹಾಕೋ ಚೆನ್ನಾಗಿ ಬಂದೈತೆ ಅನ್ನೋದು. ನಮ್ಮಣ್ಣ, ನಾನು ನಮ್ಮ ಅಮ್ಮನ ತೋರಿಸ್ತೀನಿ ಬನ್ನಿ. ಮಾ ಇರಮ್ಮ. ಗಾಯ್ಸ್, ಈಗ ಪೂಜೆ ಸಾಮಾನಿಸ್ಕೊಳಕ್ಕೆ ಬಂದಿದ್ದೀವಿ. ಗೈಸ್, ಇದು ಬಂದು ಊಟಕ್ಕೆ ಕ್ಯೂ. ಇವಾಗ ನಾವು ದರ್ಶನ ಮಾಡೋಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಎಷ್ಟು ದೊಡ್ಡದು ಕ್ಯೂ ಇದೆ ನೋಡಿ. ಗೈಸ್, ಇಲ್ಲಿ ಕರ್ಪೂರ ಹಚ್ಚಿ ಮಂಗಳಾರತಿ ತೊಗೊಂಡು ಹೋಗೋ ದೇವಸ್ಥಾನ ಒಳಗಡೆ ಹೋಗಬೇಕು. ಸೊ ಅಲ್ಲಿ ಆನೆ ಇರ್ತಿತ್ತು, ಆನೆ ಇಲ್ಲ. ಸೊ ಗೊತ್ತಿರೋದಿಲ್ಲ ಹೋಗಿದೆ ಏನು ಅಂತ. ಎಲ್ಲ ಜನಗಳೆಲ್ಲ ಇದ್ದಾರೆ. ಆಗ ಕೈ ಮುಗ್ಬಿಟ್ಟು ಒಳಗಡೆ ಹೋಗಬೇಕು. ನಮ್ಮ ಇಲ್ಲಿ ನಮಸ್ಕಾರ ಮಾಡ್ಕೊತವ್ರೆ. ಗೈಸ್, ಇವಾಗ ದರ್ಶನಕ್ಕೆ ಬಂದ್ರಿ ನಾವು.
ದರ್ಶನ ಹೆಂಗಾಯ್ತಾ? ದರ್ಶನ ಸೂಪರ್ ಆಗಿದೆ, ಚೆನ್ನಾಗಿದೆ. ಸಖತ್ತಾಗಿತ್ತು. ಮತ್ತು ದರ್ಶನ ಮಾತ್ರ ಜನನೇ ಇಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಓದಿ ದರ್ಶನ ಮಾಡ್ಕೊಂಡು ಬಂದುಬಿಟ್ರಿ. ಅಷ್ಟು ರಶ್ ಕಡಿಮೆ ಇತ್ತು. ಸೊ ಈ ಟೈಮಲ್ಲಿ ಬಂದರೆ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ದೇವ್ರ ದರ್ಶನ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಊಟಕ್ಕೆ ಹೋಗ್ಬೇಕು. ಅಲ್ಲಿ ಹೋಗೋಣ ಅಂತವ್ರಿ. ನಮ್ಮನೇಲಿ ಫೋಟೋ ತಗೊಳ್ಳೋ ಅಂತಂತವನೆ. ಫೋಟೋ ತಗೊಂಡ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡ್ಬೋದು ದೇವಸ್ಥಾನ ಯಾವ ರೀತಿ ಇದೆ ಅಂತ. ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಇವಾಗ. ಸೊ ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ. ಅಷ್ಟು ಜನ ಇಲ್ಲವೇ ಇಲ್ಲ. ಅಮಾವಾಸ್ಯೆ ಟೈಮಲ್ಲಿ ತುಂಬ ಜನ ಇರ್ತಾರೆ. ಇವಾಗ ಜನನೇ ಇಲ್ಲ ಅಷ್ಟಾಗಿ. ಗಾಯ್ಸ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ರಶ್ ಏನಿಲ್ಲ. ಸೊ ಊಟ ಮಾಡ್ಕೊಂಡು ಸಿಗ್ತೇನೆ ನಿಮಗೆ. ಗಾಯ್ಸ್ ಇವಾಗ ಊಟಕ್ಕೆ ಬಂದರೆ ಸೊ ಇಲ್ಲಿ ಪ್ಲೇಟ್ ಎತ್ಕೋಬೇಕು. ಒಂಥರ ಚೆನ್ನಾಗಿದೆ. ನಮ್ಮ ಎತ್ಕೊಡ್ತೀನಿ ನನಗೆ ಸ್ವಲ್ಪ ಪ್ರಸಾದ. ಗಾಯ್ಸ್ ನೆಕ್ಸ್ಟ್ ಲೋಟ ಗಾಯ್ಸ್ ನೆಕ್ಸ್ಟು ಕೂಟು. ಗಾಯ್ಸ್ ನೆಕ್ಸ್ಟ್ ಬಿಸಿ ಬಿಸಿ ರೈಸ್. ಸಾಂಬಾರ್ ಸೊ ಎಷ್ಟೊಂದು ಜನ ಇದ್ದಾರೆ ನೋಡ್ಬೋದು ನೀವು. ಸೊ ಅಲ್ಲಿ ನಮ್ಮ ಅಣ್ಣ ಪ್ರಸಾದ ಇಸ್ಕೊಂಬರಕ್ಕೆ ಹೋಗೋ ಅಂದರೆ ಲಾಡುನ ಒಂದು ಲಾಡು 25 ರೂಪಾಯಿ ಅಂತ, 2 ಲಾಡುಗೆ 50 ರೂಪಾಯಿ. ಇಲ್ಲಿ ಆನೆ ನೋಡ್ತಾವ್ನಿ. ಆನೆ ಕಾಣಿಸ್ತಿಲ್ಲ ಗಾಯ್ಸ್. ಆನೆ ಇಲ್ಲ ಅನ್ಸದಲ್ಲಮ್ಮ. ಇಷ್ಟು ದಿನ ಬಂದ ಕೂಡಲೇ ಫಸ್ಟ್ ಅದೇ ಕಾಣಿಸ್ತಿಲ್ಲ. ನೋಡ್ಬೋದು ಜನ ಇಲ್ಲವೇ ಇಲ್ಲ ದೇವಸ್ಥಾನದಲ್ಲಿ. ಟೈಮ್ ಆಯ್ತಾ ಜನಗಳೇ ಇಲ್ಲ. ಗಾಯ್ಸ್ ಆನೆನ ಕೇಳಿದ್ರೆ ಮಾವತ್ತ ಕೂತಿದ್ರು. ಅಂದರೆ ಆನೆ ಕಾಡ್ಗೋಗಿದೆ ಅಂತ ತಿನ್ನಕ್ಕೆ. ನಂಗೆ ಕೇಳ್ಬಿಟ್ಟು ನಗುನೇ ಬಂದ್ಬಿಡ್ತು. ಸೊ ಇಲ್ಲೇ ಆಹಾರ ಕೊಡ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ಅದಕ್ಕೆ ಕಾಡು ಕರ್ಕೊಂಡೋಗಿ ಅಲ್ಲ ಆಹಾರ ಕೊಟ್ಟು ಕರ್ಕೊಂಬರ್ತಾರಂತೆ. 3 ಗಂಟೆ 4 ಗಂಟೆ ಆಗುತ್ತಂತೆ ಬರೋಕ್ಕೆ. ಏನಾದ್ರು ಆನೆ ಕಾಡ್ಗೋಗಿದೆ ಅಂತೆ ಊಟ ಮಾಡೋಕ್ಕೆ. 3-4 ಗಂಟೆ ಆಗುತ್ತಂತೆ. ಅದಕ್ಕೋಸ್ಕರ ತುಂಬ ಲೇಟ್ ಆಗುತ್ತೆ ನಮ್ಮ ಮನೆಗೆ ಹೋಗೋಕ್ಕೆ. ಅಂದ್ಬಿಟ್ಟು ನಾವು ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗಾಯ್ಸ್ ಇವಾಗ ಬೆಳ್ಳಿ ರಥಗಳನ್ನ ರೌಂಡ್ ಆಗ್ತಾ ಇದ್ದೀವಿ. ಗಾಯ್ಸ್ ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಟೀ ಇಸ್ಕೊಂಡು ಕುಡಿದ್ರೆ ಸಖತ್ತಾಗಿತ್ತು ಮಾತ್ರ ಟೀ. ಗಾಯ್ಸ್ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಆಯ್ತು. ಇವಾಗ 2 ಗಂಟೆ. ಇವಾಗ ಹೋದ್ರೆ 4 ಗಂಟೆ ಆಗುತ್ತೆ ಹೋಗಿ ಸೇರೋವರೆಗೂ. ಗಾಯ್ಸ್ ನೋಡಿ ಮಹದೇಶ್ವರ ಸ್ವಾಮಿದು ಸ್ಟ್ಯಾಚು ಹೆಂಗಿದೆ ಅಂತ.